JPCನ ನೀವು ಮೀಟ್ ಮಾಡಿದಾಗ ನಿಮ್ಮ ಬೇಡಿಕೆ ಏನಾಗಿತ್ತು? ನೀವು ಪ್ರಪೋಸ್ ಮಾಡ್ತಾ ಇರೋದ್ರಲ್ಲಿ ಇಂತಿಂಥ ಅಂಶಗಳು ನಮಗಿಷ್ಟ ಇಲ್ಲ, ಇದನ್ನು ಬದಲಾಯಿಸಿ ಅಂತ ಹೇಳಿದ್ರ, ಅಥವಾ ಈ ಕಾನೂನಿನ ಸುದ್ದಿಗೆ ಬರಬೇಡಿ ಅಂತ? ಇಲ್ಲ ಹೇಳಿಲ್ಲ. ನಾವು ತಿದ್ದುಪಡಿ ಅಜಿತ್ ಹಲವಾರು ಸಂದರ್ಭದಲ್ಲಿ ಆಗಿದೆ. 1913ರಲ್ಲಿ ಸ್ಟಾರ್ಟ್ ಆದಂಥ ಇದು 1955ರಲ್ಲಿ ವಕ್ಫ್ ಬೋರ್ಡ್ ಬಂತು. ನಂತರ ಒಂದು 1995ರಲ್ಲಿ ಬಂತು, 2013ರಲ್ಲಿ ಬಂತು. ಕಾಂಗ್ರೆಸ್ ಸರ್ಕಾರ ತಿದ್ದುಪಡಿ ಮಾಡಿದರೆ ವಿರೋಧಿಸಲ್ಲ, BJP ಸರ್ಕಾರ ತಿದ್ದುಪಡಿ ಮಾಡಿದರೆ ನಾವು ವಿರೋಧಿಸ್ತೀವಿ ಎಂಬ ಒಂದು ಮಾತು ಸಹ ನಾವು ಇಷ್ಟ ತನಕ ಹೇಳಿಲ್ಲ. ಆವತ್ತು ನಾವು ವಿರೋಧ ಮಾಡಬೇಕಾಗಿದ್ದು ಮಾಡಿದ್ದೀವಿ. ಸಾಬಾನು ಕೇಸು ನಿಮ್ಮ ಮುಂದಿದೆ. ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆಗಿದ್ರು, ನಾವು ವಿರೋಧ ಮಾಡಿದ್ದೀವಿ. ಇಲ್ಲಿ ನಾವು ಹೇಳಿರೋದು ಕೆಲವು ಅಂಶಗಳು ಮಾತ್ರ. 55 ತಿದ್ದುಪಡಿ ಇಂಪಾರ್ಟೆಂಟ್ ಇದೆ, 40 ಮತ್ತು 14 ಸೇರಿಸಿದ್ದಾರೆ. ಅದರಲ್ಲಿ 4-5 ಮಾತ್ರ ನಮಗೆ ಎಫೆಕ್ಟ್ ಆಗುವ ವಿಚಾರ. ಇದನ್ನು ನೋಡಿ, ಇದು ವರ್ಕ್ ಬೈ ಯೂಸರ್ ಫಸ್ಟ್ ಸಂಪೂರ್ಣವಾಗಿ ವರ್ಕ್ ಬೈ ಯೂಸರ್ ಡಿಸ್ಟ್ರಿಕ್ಟ್ ಇವರಿಗೆ ಕೊಟ್ಟರು, ಕಲೆಕ್ಟರಿಗೆ ಕೊಟ್ಟರು, DC ಕೊಟ್ಟರು. ಅದನ್ನು ನಾವು ವಿರೋಧ ಮಾಡಿದ ನಂತರ ಈಗೇನು ಮಾಡಿದ್ದಾರೆ ಅಂತ ಹೇಳಿದರೆ, ವರ್ಕ್ ಬೈ ಯೂಸರ್ ಅಂದರೆ ಅನಾದಿ ಕಾಲದಿಂದ ಮಸೀದಿ, ಮದರಸಗಳು, ದರ್ಗಾಗಳು ಯಾವುದಲ್ಲಿ ಇದೆಯೋ ಅದರ ಬಗ್ಗೆ ನಾವು ಚಕಾರ ಎತ್ತಲ್ಲ, ಅದರ ಬಗ್ಗೆ ನಾವು ಇದು ಕೊಡಲ್ಲ, ಅದಕ್ಕೆ ನೀವು ದಾಖಲೆ ಕೊಡಬೇಕಾಗಿಲ್ಲ. ಬಟ್ ಡಿಸ್ಪ್ಯೂಟ್ ಇರುವಂತಹ ಜಾಗ, ಅದೇ ರೀತಿ ಸರ್ಕಾರಿ ಜಾಗ, ಅಲ್ಲಿ ನೀವು ದಾಖಲೆ ಕೊಡಬೇಕು ಅಂತ ಹೇಳ್ತಾರೆ. ಜ್ಞಾನ ವ್ಯಾಪಿ ಬಗ್ಗೆ ಏನ್ ಹೇಳ್ತೀರಾ? ಜ್ಞಾನ ವ್ಯಾಪಿ ಬಗ್ಗೆ ಏನ್ ಹೇಳ್ತೀರಾ? ನಾನು ಹೇಳ್ತಾ ಇರೋದು ಜ್ಞಾನ ವ್ಯಾಪಿ ಬಗ್ಗೆ ಏನ್ ಹೇಳ್ತೀರಾ? ಇಟ್ ಈಸ್ ಇನ್ ದ ಕೋರ್ಟ್. ಹೌದಲ್ವಾ? ಎಷ್ಟು ವರ್ಷಗಳಿಂದ ಮಸೀದಿ ಇದೆ? ವರ್ಷಿಪ್ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ಗೆ ವಿರುದ್ಧ ಆಗಲ್ವಾ? ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಇನ್ನೊಂದ್ಸಲ ಚರ್ಚೆ ಮಾಡೋಣ. ಒಂದು ನಿಮಿಷ ರೀ. ಸ್ವತಂತ್ರ ಭಾರತದಲ್ಲಿ ಭಾರತದ ಪ್ರಜೆಗಳಿಗೆ ಶಾಸಕಾಂಗದಿಂದ ಕಾರ್ಯಾಂಗದಿಂದ ಅನ್ಯಾಯ ಆದರೆ ಅವರಿಗಿರುವಂಥ ಏಕೈಕ ಆಸರೆ ನ್ಯಾಯಾಂಗ. ನೀವು ಕೋರ್ಟ್ಗೆ ಹೋಗಿ ನ್ಯಾಯ ಕೇಳಿ ಅಲ್ಲಿ ಅಂತ. ಆದರೆ ಹಿಂದೂಗಳು ತಮ್ಮ ಪ್ರಾರ್ಥನಾ ಸ್ಥಳಗಳ ವಿಷಯದಲ್ಲಿ ಕೋರ್ಟಿಗೂ ಹೋಗಂಗಿಲ್ಲ ಅನ್ನುವ ಕಾನೂನನ್ನು ಸಂಸತ್ತು ಪಾಸ್ ಮಾಡಿಬಿಟ್ರೆ, ಅದನ್ನು ಸಂವಿಧಾನಾತ್ಮಕವಾಗಿ ಅನ್ನುವ ಕಾರಣಕ್ಕಾಗಿ ಹಿಂದೂ ಸಮಾಜ ಒಪ್ಕೊಳ್ಬೇಕು ಅನ್ನೋದಾದರೆ ವಕ್ಫ್ ಆ್ಯಕ್ಟನ್ನು ಸಂಸತ್ತು ಪಾಸ್ ಮಾಡಿದೆ. ವಕ್ಫ್ ಆ್ಯಕ್ಟನ್ನು ಸಂಸತ್ತು ಪಾಸ್ ಮಾಡಿದೆ. ತುಂಬಾ ವರ್ಷಗಳಿಂದ ಈ ಒಂದು ತಪ್ಪು ಮಾಹಿತಿ ಹೋಗ್ತಾ ಇದೆ. ಇವತ್ತು ಕ್ಲಿಯರ್ ಮಾಡಬೇಕು. ಯಾವ ವಕ್ಫ್ ಆಕ್ಟ್ ಅಲ್ಲಿ ನೀವು ಕೋರ್ಟಿಗೆ ಹೋಗುವಂಗೆ ಇಲ್ಲ ಅಂತ ಹೇಳಿ ನನಗೆ. ಯಾವುದು ವಕ್ಫ್ ಆಕ್ಟ್ ಅಲ್ಲಿ? ಇದು 1995 ವಕ್ಫ್ ಆಕ್ಟ್. ಇದರಲ್ಲಿ ಕೋರ್ಟಿಗೆ ಹೋಗುವಂಗಿಲ್ಲ. ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ. ಇದು ತಪ್ಪು ಮಾಹಿತಿ. ವಕ್ಫ್ ಬೋರ್ಡ್ ಕೊಟ್ಟಂಥ ಅಥವಾ ವಕ್ಫ್ ಟ್ರಿಬ್ಯುನಲ್ ಕೊಟ್ಟಂಥ ತೀರ್ಪಿನ ವಿರುದ್ಧ ನಾನು ಕೋರ್ಟ್ನಲ್ಲಿ ಸಿವಿಲ್ ಸೂಟ್ ಹಾಕಬಹುದಾ ಅಥವಾ ರಿಟ್ ಅಪ್ಲಿಕೇಶನ್ ಹಾಕಬೇಕಾ? ಅಲ್ಲಲ್ಲ, ನಾನು ಹೇಳೋದು ಕೇಳಿ. ಇದು ಸೆಕ್ಷನ್ 40ಯಲ್ಲಿ ಏನು ಹೇಳ್ತಾ ಇದೆ, ಈಗ ಡಿಲೀಟ್ ಮಾಡಿದ್ದಾರೆ ವಕ್ಫ್ ಏನು ಸೆಕ್ಷನ್ 40 ಅನ್ನು. ಹೌದು, ಅಲ್ಲಿ ಏನು ತುಂಬಾ ನಮ್ಮ ರೂಲ್ಸ್ ಕೊಟ್ಟಿದ್ದೀವಿ. ಒಂದು ನೀವು ಕೋರ್ಟಿಗೆ ಹೋಗೋ ಹಂಗಿಲ್ಲ ಅಂತ ಸುಳ್ಳು ಅಭಿಪ್ರಾಯ ಹೇಳಲಾಗ್ತಾ ಇದೆ. ಹೌದು. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ವಕ್ಫ್ ಟ್ರಿಬ್ಯುನಲ್ನಿಂದ ನನಗೆ ಅನ್ಯಾಯ ಆದರೆ ನಾನು ಕೋರ್ಟಿಗೆ ಸಿವಿಲ್ ಸೂಟ್ ಹಾಕಬಹುದಾ ಅಥವಾ ರಿಟ್ ಅಪ್ಲಿಕೇಶನ್? ಯಾಕೆ ರಿಟ್ ಅಪ್ಲಿಕೇಶನ್? ಯಾಕೆ ಸಿವಿಲ್ ಸೂಟ್ ಯಾಕೆ ಹಾಕಬಾರಲ್ಲ? ನಾನು ಹೇಳೋದು ಕೇಳಿ. ಸಿವಿಲ್ ಸೂಟಿಗೆ ಒಂದು ಟ್ರಿಬ್ಯುನಲ್ ಮಾಡಿದೀವಲ್ಲ. ಯಾಕೆ ಟ್ರಿಬ್ಯುನಲ್ ಯಾರು ಮಾಡಿರೋದು? ಅಜಿತ್, ವಕ್ಫ್ ಬೋರ್ಡಾ ಅಥವಾ ಹೈಕೋರ್ಟಾ? ವಕ್ಫ್ ಟ್ರಿಬ್ಯುನಲ್ ಮಾಡಿರೋ ಯಾರು? ಸೆಕ್ಷನ್ 83 ಬಗ್ಗೆ ಮಾತಾಡ್ತಾ ಇದ್ರು. ಒಂದು ನಿಮಿಷ ದೊಡ್ಡದಾಗಿ ಹೇಳಿದ್ರು ನಮ್ಮ ಸ್ನೇಹಿತರು MP ಅವರು, ನಮ್ಮ ತೇಜಸ್ವಿ ಸೂರ್ಯ ಅವರೆಲ್ಲ ಹೇಳಿದರು 83ಯಲ್ಲಿ ಹಂಗಿದೆ ಟ್ರಿಬ್ಯುನಲ್, ಇವರಿಗೆ ಬೇಕಾದ ಏನು ಮಾಡಿದ್ದಾರೆ. ಈಗ ಅಮೆಂಡ್ಮೆಂಟ್ ಆಕ್ಟ್ ನೋಡಿ, ನೀವು ಮುಟ್ಟಿಲ್ಲ. ಅದೇ ರೀತಿಯಲ್ಲಿದೆ ಅಮೆಂಡ್ಮೆಂಟ್ ಅಲ್ಲಿ. ಸೆಕ್ಷನ್ 83 ಮುಟ್ಟೇ ಇಲ್ಲ, ಹಾಗೆ ಇದೆ. ನಾನು ಹೇಳ್ತಾ ಇರೋದು ಇಡೀ ಕರ್ನಾಟಕದ ಜನತೆಗೆ, ಇಡೀ ದೇಶಕ್ಕೆ ತಪ್ಪು ಮಾಹಿತಿ ಕೊಟ್ಟಿರೋದು ಇವರೇ ಮಾಡಿದಂತ ಟ್ರಿಬ್ಯುನಲ್, ಇವರದೇ ಜಡ್ಜಿಗಳು, ಇವರ ಮುಂದೆ ನಾವು ಕೈಕಟ್ಟಿ ಭಿಕ್ಷೆಗೆ ಬೀಳ್ಬೇಕು ಅಂತ ಈ ತಪ್ಪು ಮಾಹಿತಿ ಕೊಟ್ಟಿಲ್ವಾ ಎಲ್ಲರೂ? ಯಾಕೆ ಇವತ್ತು ಎಲ್ಲ ಮಾಹಿತಿ ಕರೆಕ್ಟ್ ಅಲ್ಲ? ಸೆಕ್ಷನ್ 83 ಬಗ್ಗೆ ಮಾತಾಡೇ ಇಲ್ಲ. ಸೆಕ್ಷನ್ 83 ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ನಮ್ಮ 1995 ಅಲ್ಲಿ ಏನಿತ್ತು ಅದನ್ನೇ ಹೇಳಲಾಗಿದೆ. ಒಬ್ಬ ಮುಸ್ಲಿಂ ತಜ್ಞ ಬೇಕು ಅಂತ ಹೇಳಿದೆ, ಅಮೆಂಡ್ಮೆಂಟ್ ಬಿಲ್ ಅಲ್ಲೂ ಹೇಳಿದೆ. ಮತ್ತೆ ಏನು ಪ್ರಾಬ್ಲಮ್ ಇತ್ತು ನಿಮ್ಗೆ ಇಷ್ಟರ ತನಕ? ಸೆಕ್ಷನ್ 83 ಇಡೀ ಅಬ್ಬರಿಸಿ ಬೊಬ್ಬಿರಿದ್ರಲ್ಲ, ಏನಾಯ್ತು? ಅಲ್ರಿ, ಇಷ್ಟು ತಿದ್ದುಪಡಿ ಮಾಡಿದ್ದಕ್ಕೆ ಹೊತ್ಕೊಂಡು ಉರಿತಾ ಇದೆ. ಇಷ್ಟು ತಿದ್ದುಪಡಿ ಮಾಡಿದ್ದಕ್ಕೆ ಹೊತ್ಕೊಂಡು ಉರಿತಾ ಇದೆ. ಅಜಿತ್ ಇಲ್ಲಿ ನೋಡಿ, ಈ ಎಲ್ಲೂ ಅಮೆಂಡ್ಮೆಂಟ್ ವಿರುದ್ಧ ನಾವು ಹೇಳಿಲ್ಲ. ಅಮೆಂಡ್ಮೆಂಟ್ ಮಾಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.